ನಮಸ್ಕಾರ ಎಂಚೊಲ್ಲರ್ ಮಾತಾ. ಇಷ್ಟೆಲ್ಲ ರೆಡಿಯಾಗಿ ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ ಥಿಂಕ್ ಮಾಡ್ತಿದ್ದೀರಾ? ನಾನು ಹೋಗಿದ್ದೆ ನನ್ನ ಚಿಕ್ಕಪ್ಪನ ಮಗಳ ಮದುವೆಗೆ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ನನ್ನ ಚಿಕ್ಕಪ್ಪನ ಮಗಳ ಮೆಹಂದಿಗೆ ಹೋಗಿದ್ದೆ ಅಂತ. ಸೊ ಅದೇ ಮದುವೆಗೆ ಇವತ್ತು ಹೋಗಿದ್ದೀನಿ. ನಮ್ಮ ಸುಲೋಚನ ನನ್ನ ಮಗ ಅಲ್ಲಿದ್ದ. ಸಾನಕ್ಕ ಓ ಸುಶು ಬಾಪುಂಡ ಪೊಯ್ ಪೊಯ್. ನಾವು ಮದ್ವೆಯಿಂದ ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ. ಬಿಸಿ 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 ಮೂಲೆ ಆಮ್ಲೆಟ್ ಮೂಲೆ ಆಮ್ಲೆಟ್ ಬಿಡಲಿ ಗಾಡಿ ಆತು ಬೆಚ್ಚಂಡು ಅಂದು ಮಾರ ಹೆಂಚಿನ ಬೆಚ್ಚ ಮಾರ. ಮದುವೆಗೆ ಹೋಗುವಾಗ ನಾವು ನಮ್ಮ ಕಾರನ್ನು ಬಿಸಿಲಲ್ಲೇ ಪಾರ್ಕ್ ಮಾಡಿ ಹೋಗಿದ್ವಿ. ಹಾಗಾಗಿ ಕಾರಲ್ಲಿ ಕೂತ್ಕೊಂಡಾಗ ನಮಗಂತೂ ತುಂಬ ಬಿಸಿ ಆಗ್ತಾಯಿತ್ತು. ಎ ಸಿ ಹಾಕಿದರೂ ಎ ಸಿ ತಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಯಾಗಿತ್ತು. ನಂತರ ಅದೇ ದಿನ ಸಂಜೆ ನಾವು ನಮ್ಮೂರಿನ ಹೊಳೆ ಬದಿಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ಪರಿಚಯದವರ ಮನೆ ಇದ್ದಿದ್ದರಿಂದ ನಮ್ಮ ತಂಗಿಗೆ ಮೆಹಂದಿ ಸೊಪ್ಪು ಬೇಕಿತ್ತು. ಅವ್ರ ಮನೆಯಲ್ಲಿ ಮೆಹಂದಿ ಸೊಪ್ಪು ಗಿಡ ಇದ್ದಿದ್ದರಿಂದ ಅದು ತರಲಿಕ್ಕಂತ ಹೋಗಿದ್ವಿ. ಬಾಲ್ಬಡಿ ಟೀಚರ್ ಬಾಬಾ ಬಾಲ್ಬಡಿ ಟೀಚರ್ ಒಂದು ದೊಡ್ಡ ಇದೇನವಲ್ಪುನಿ ಮುಲು ಅಲ್ತಲಿ ಇಲ್ಲಿ ನೋಡಿ ಬೋಟಲ್ಲಿ ಹೋಗ್ತಾ ಇದ್ದಾರೆ. ಆ ಕಡೆ ಹೋಗ್ತಿದ್ದಾರೆ. ಕುರ್ಕಾಲ್ ನಮ್ಮಲ್ಲ ಪೊಯ್ ಓಕೆ ನಮಕ್ ಬೋಟ್ ಉಡ್ಲೆ ಸಂಪೋಪುಜು ನಮಕ್ ಬೋಟ್ ಉಡ್ಲೆ ಸಂಪೋಪುಜು ನಮ್ಮ ಬೋಟ್ ಉಡ್ ಪೋಪಿನಾಂಡ ಲೈಫ್ ಜಾಕೆಟ್ ಪಾಡೋಂ ಪೋಡ್ ಲೈಫ್ ಜಾಕೆಟ್ ಪಾಡೋಂ ಪೋಡ್ ನಮ್ಮ ಬೋಟ್ ಉಡ್ ಪೋಪಿನಾಂಡ ಗೊತ್ತಾಂಡೇರೆಗ್ ಚಿನ್ನನಾಂಡೆ ಕಾಲೇಜ್. ಅದೇ ದಿನ ನೈಟ್ ನಮ್ಮೂರಲ್ಲಿ ಕೂಡ ಮೆಹಂದಿ ಇತ್ತು. ಸೊ ನೈಟ್ ನಾವೆಲ್ಲರೂ ಅಲ್ಲಿಗೆ ಹೋಗಿದ್ವಿ. ಗೈಸ್ ನಾವೀಗ ಹೋಗ್ತಿದ್ದೇವೆ ಗಿರಂಗಿಗೆ ಏನ ಅನ್ಪಿನಿ. ನಾವೀಗ ಗೆಣಸು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮ ಮನೆಯ ಹತ್ತಿರ ಅವರು ಗೆಣಸು ನಟ್ಟಿದ್ದಾರೆ, ಅದನ್ನು ತರಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು, ನನ್ನಮ್ಮ, ನನ್ನ ಮಗ. ಪೀಕಾಕ್ ಉಂಟು ನೋಡಿ, ಇಲ್ಲಿ ನಾವಿಲ್ಲಿ ನೋಡಿ. ಅಂದ ಇದು ನೋಡಿ ಜೀಗುಜ್ಜ ಅಂತ ಹೇಳ್ತಾರೆ ತುಳುವಿನಲ್ಲಿ. ಇದರದ್ದು ಬಜ್ಜಿ ಮಾಡ್ತಾರೆ, ಬಜ್ಜಿ ಪದಾರ್ಥ ಮಾಡ್ತಾರೆ, ಪೋಡಿ ಮಾಡ್ತಾರೆ, ಪೋಡಿ. ಅಂದ್ ಒಂದು ಪಲಾವ್ಗೂ ಯೂಸ್ ಮಲ್ಪೇರ ಅವಿರೆ ನಮ್ಮ ಪಲಾವ್ಗೂ ಯೂಸ್ ಮಲ್ಪೇರ ಅವಿರೆ. ಹಾಯ್ ಮುಂದಲೇ ಬೇಬಿ ಕೌ
ಟಚ್ ಮಾಡ್ಬಿಡು ಬನ್ನಿ. ಕೈ ಪಡ್ಲೆ ಐಕ್ ಒಂದು ಮಲ್ಪ್ಲೆ ಪಾಪ ಪನ್ಲೆ ಅಂದಿ ಆಯ್ತಾ ಇಷ್ಟಲೇ. ಹಾಯ್ ಅಯ್ಯಯ್ಯ ಒಂದು ಲಾಯ್ಕ್ ಮಾರೆ ಗಿರಿಂಗ್ ಜೋಕ್ಲೆಗ್ ಲಾಯ್ಕ್ ತಿನ್ಪ ಅಂದಿ ಒಂದು ಲೇಟ್ ಆಂಡ ಗರ್ತಿನ ಒಂದೇ ಅನ್ ಪಸಂಬೆ ಒಂದು ಉನ್ನಲ್ಪಲೈತೆ ಒಂದು ಅವತ್ತಿ ಒಂದು ಬೇತೆ ಬೀಟ್ರೂಟ್ ದಾನ ಬೇತೆ ಒಂದೇ ಅಂತೂ ತುಜಿಗಿರಿ ಒಂದುಲ ತಿಂತಜಿ ಅನ್ನ ಟಿವಿ ಪೂರ ತೂತೆ ಒಂದು ಕೊಕ್ಕ ತುಲೆಯಲ್ಲಿ ಕೊಕ್ಕ ಕುಲ್ದಿನ ತುಲೆಯಲ್ಲಿ ಕೊಕ್ಕ ಮಂಜೋಲ್ ಇಪ್ಪು nhâm 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 ಬೋಡೆ ರೇಗ ಅಂಬ ಬೋಡ ಪಸಂಪೋಯ ಫಂಕ್ಷನ್ಗೆಲ್ಲ ಬೇಕಾದರೆ ಈ ತೆಂಗಿನಕಾಯಿಯದ್ದು ಅದು ಸೋಗೆ ಇದೆಯಲ್ಲ ಅದರದ್ದು ಹೀಗೆ ಕಟ್ಟಿಡ್ತಾರೆ. ಯಾಕಂದರೆ ಫಂಕ್ಷನ್ಗೆಲ್ಲ ಚಪ್ರಕ್ಕೆ ಯೂಸ್ ಆಗ್ತದಲ್ವ, ಅದಕ್ಕೆ. ಇಲ್ಲಿ ನೋಡಿ ಹಲಸಿನ ಹಣ್ಣು ಎಷ್ಟಾಗಿದೆ ಅಂತ ಈ ಮರದಲ್ಲಿ. ಹಲಸಿನ ಹಣ್ಣು ಸತ್ತತೆ ಇಂಚಿಡು ನಾ ಹಿಂಡಿಗೆ ಬೆಲೆ ಬೆಲೆ ಬೋ ಬೋ ಪಣಂ ಬರ್ಪುಣ್ ಬಾ ಲೆಟ್ಸ್ ಗೋ ಬಾರು ಬೆಲೆ 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 ಏರ್ ಫಸ್ಟ್ ತುಕ್ಕ ರೆಡಿ ಸ್ಟಡಿ ಗೋ 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 ಏ ಅವೆಂಚ ಬೆಂಡಾತಿ ನಂದು ಮೊಮ್ಮಗ್ಳ ಗೊತ್ತು. ಆ ಕಡೆಯದ್ದು ಬೇರೆ ಊರು, ಅದು ಕುರ್ಕಾಲು. ನಮ್ಮೂರು ಮಣಿಪುರ. ಟ್ರೈನ್ ಪೋನುಂಡು ಎಷ್ಟು ಚಂದ ಇದೆ ನೋಡಿ ನಮ್ಮೂರು. ಫುಲ್ ಗ್ರೀನ್ ಗ್ರೀನ್ ಗ್ರೀನ್. ಈ ಕಡೆ ನೀರು, ಈ ಕಡೆ ತೋಟ. ಸೂಪರ್. ಅಂದ 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 ನೋಡಿ ಮರದಲ್ಲಿ ಚಿಕ್ಕು ಆಗಿದೆ. ಚಿಕ್ಕು ಆಗಿದೆ ನೋಡಿ. ಚಿಕ್ಕು ಅಂದು ಬೇಬಿ. ಬರ್ಡ್ಸ್ ಕೂತ್ಕೊಂಡಿದೆ. ಹಾಗೆ ಅಲ್ಲಿ ನೋಡಿ ನವಿಲು ಹೇಗೆ ಹಾರ್ತಾ ಉಂಟು ನೋಡಿ. ಹಾರ್ಕೊಂಡು ಇನ್ನೊಂದು ಸೈಡಿಗೆ ಹೋಗ್ತಾ ಇದೆ. ಅಂದು ಮುತ್ತಲೆ ಮೂಜಿ ಬರ್ಡ್ಸ್ ಹೀಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ? ಹೀಗೆ ಹೀಗೆ. ವಾವ್ ಅಂತಲೇ ಬೋಟ್ ಪುರ ನೈಸ್. ಪೀಕಾಕ್ ಅಲ್ಪ ಪೋಂಡು ನವಿಲು ತೋಜು ಜೊತೆ ಅವು ಸೈಡ್ಗೆ ಪೋಂಡು. ಯಾ ಇದು ನಮ್ಮನೆಯಲ್ಲಿದೆ. ಅಮ್ಮ ಹೋಗ್ತಾ ಇದ್ದಾರೆ. ಇದು ನಮ್ಮ ಬದಿ ಮನೆಯವರು. ಪೊಯ್ ನಮ್ಮ ಪೊಯ್ ದೊಡ್ಡ ಪೊಯ್ನಾ ಪಾಡ್ ಪಾಡ್. ಮಧ್ಯಾಹ್ನ ನಾನು ಹೋಗಿದ್ದೆ ನನ್ನ ತಂದೆಯ ನಾಗಬ್ಬನ ಮೂಲಸ್ಥಾನಕ್ಕೆ. ಇಲ್ಲಿ ಪೂಜೆ ಇದರಿಂದ ನಾನು ಹೋಗಿದ್ದೆ.
ಇಲ್ಲಿ ವರ್ಷಕ್ಕೊಂದ್ಸಲ ಆದರೂ ಈ ಪೂಜೆ ನಡೆಯುತ್ತೆ. ನನ್ನ ಹಸ್ಬೆಂಡ್ ಕೂಡ ಈ ದಿನ ಇಲ್ಲಿಗೆ ಬಂದಿದ್ದರು. ಇಲ್ಲಿ ಹೀರೆಕಾಯಿ ಆಗಿದೆ ನೋಡಿ, ಜೊಂಬುಗು ಎಡ್ಡೆ ತೋಜು ಬತ್ತುಂಡು ಇಲ್ಲ ಬತ್ತಾರೆ ಅಂದು ಪತ್ಪೆ ಮಸ್ತ್ ನಡ್ದು ಚಾರೋಡು. ಇಲ್ಲಿ ನೋಡಿ ಮಲ್ಲಿಗೆ ಗಿಡ, ಮಲ್ಲಿಗೆ ಆಗಿದೆ ನೋಡಿ, ಮಂಗಳೂರು ಮಲ್ಲಿಗೆ. ಅಂದು ಪತ್ಪೆಲ್ಲ ನಡ್ತಾರೆ ಅಂದು ಒಂದು ಬಿತ್ತಗಾಪ ಅದೇ. ಇದು ನೋಡಿ ಹರಿವೆ ಸೊಪ್ಪು. ತರಕಾರಿ ಮಲ್ಲಿಗೆದ ಗಿಡ ಉಂಟು. ಒಂದೇನೆಯ ಕಾಯಿ. ನಾನು ನಮ್ಮ ಫ್ರೆಂಡ್ನ ಮನೆಗೆ ಬಂದಿದ್ದೀನಿ ಇನ್ನಂಚೆಯಲ್ಲಿ. ಸೊ ಈಗ ಅವ್ರ ಗದ್ದೆಗೆ ಹೋಗ್ತಾ ಇದ್ದೀನಿ. ಅವರು ಗದ್ದೆಯಲ್ಲಿ ಕೆಲವೊಂದು ತರಕಾರಿ ಎಲ್ಲ ನೆಟ್ಟಿದ್ದಾರಂತೆ. ಸೊ ಅದನ್ನು ನೋಡುವ ಅಂತ. ಇದು ಯಾವುದು ಮಾರೆ? ಮನೋಲಿ ಬಳ್ಳಿ. ಎಸ್, ಮನೋಲಿ ತೊಂಡೆಕಾಯಿ ಬಳ್ಳಿ ಆಗಿದೆ ನೋಡಿ. ತೊಂಡೆಕಾಯಿ ದೊಡ್ಡ ದೊಡ್ಡದಿದೆ. ಇಲ್ಲೇ ಇದೆ ಅವರ ಗದ್ದೆ. ಇದು ಊರಲ್ಲಿ ಆಗುವ ಬೆಂಡೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ಬೆಂಡೆ. ಎಷ್ಟು ಗಿಡ ನಟ್ಟಿದ್ದಾರೆ ಬೆಂಡೆಯದ್ದು. ಹರಿವೆ ಸೊಪ್ಪು, ಇಲ್ಲಿ ಫುಲ್ ಗದ್ದೆ ಇದೆ ನೋಡಿ, ಸಕ್ಕತ್ತಾಗಿದೆ ವ್ಯೂ. ಆ ಕಡೆ ಸೂರ್ಯ ಸನ್ಸೆಟ್ ಆಗ್ತಾ ಇದೆ ಇವಾಗ. ವಾವ್, ಇದನ್ನು ನೋಡುವಾಗಲೇ ತುಂಬ ಖುಷಿ ಆಗ್ತದೆ. ಇದು ಹಸಿರು ಹರಿವೆ ಸೊಪ್ಪು, ಹಾಗೆ ಇದು ಕೆಂಪು ಹರಿವೆ. ಆ ಕಡೆನೂ ಇದೆ. ಅವ್ರು ಮೂಲಂಗಿ ಬೇರೆ ಹಾಕಿದ್ದೇನೆ ಅಂತ ಹೇಳಿದರು. ಸೊ ಐ ಥಿಂಕ್ ಇದೇ ಮೂಲಂಗಿದಿರಬೇಕು. ಎಸ್, ಮೂಲಂಗಿಯದ್ದು. ಈ ಕಡೆ ಬೆಂಡೆಯದ್ದು ತುಂಬ ಹಾಕಿದ್ದಾರೆ ನೋಡಿ. ಬೆಂಡೆಕಾಯಿ ಆಗ್ತಾ ಇದೆ. ಆ್ಯಕ್ಚುಲಿ ಸಿಟಿ ಬೆಂಡೆ ಅಂದರೆ ಘಾಟಿ ಬೆಂಡೆಕಾಯಿ ಅಂತ ಹೇಳ್ತಾರೆ. ಅದಕ್ಕಿಂತ ನನಗೆ ಈ ಊರಿನ ಬೆಂಡೆಕಾಯಿ ತುಂಬ ಟೇಸ್ಟಿ ಇರುತ್ತೆ. ಆ್ಯಕ್ಚುಲಿ ನನಗೆ ಇಷ್ಟ ಈ ಊರಿನ ಬೆಂಡೆಕಾಯಿ ಅಂದರೆ. ಇಲ್ಲಿ ನೋಡಿ, ಐ ಥಿಂಕ್ ಇದು ಒಮ್ಮೆ ತೆಗೆದಿದ್ದಾರೆ ಇರಬೇಕು. ಆ ಕಡೆನೂ ಹಾಕಿದ್ದಾರೆ ತುಂಬ ಹರಿವೆ, ಕೆಂಪರಿವೆ. ಇದು ಎಸ್, ಇದು ಮೂಲಂಗಿದ್ದು. ಅವ್ರು ಹೇಳಿದರು ಇಲ್ಲಿ ಮೂಲಂಗಿನೂ ಚೆನ್ನಾಗೇ ಆಗುತ್ತೆ. ಬಟ್ ಇಲ್ಲಿ ಊರಲ್ಲಿ ಅಂದರೆ ಉಡುಪಿಯಲ್ಲಿ ಮೂಲಂಗಿ, ಈ ಮಣ್ಣಲ್ಲಿ ಮೂಲಂಗಿ ಚೆನ್ನಾಗೇ ಆಗುತ್ತೆ. ಬಟ್ ಕ್ಯಾರೆಟ್ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅಂತ. ಎಸ್, ಮೂಲಂಗಿ ಆಗಿದೆ. ಹರಿವೆ ಸೊಪ್ಪು ತುಂಬ ಚೆನ್ನಾಗಾಗಿದೆ. ನಾನು ಕೇಳಿದೆ ಕಲ್ಲಂಗಡಿ ಹಾಕಿಲ್ವಾ ಅಂತ ಬೀಜ. ಅದಕ್ಕೆ ಹೇಳಿದರು ಕಲ್ಲಂಗಡಿ ಹಾಕಿದರೆ ಎಲ್ಲ ದನಗಳು ಬಂದು ತಿನ್ನುತ್ತೆ ಇಲ್ಲಿ ಅಂತ. ಸೊ ಹಾಕಿಲ್ಲ ಅಂತ ಹೇಳಿದರು. ಬಟ್ ಮಲ್ಲಿಗೆ ತೋಟದ ಹತ್ರ ಒಂದು ಕಲ್ಲಂಗಡಿದು ಅವರು ಹಾಕಿದ್ದಾರೆ, ನಾನು ನೋಡಿದೆ. ಹೀರೆಕಾಯಿ ತುಂಬ ಚೆನ್ನಾಗಿ ಆಗಿದೆ. ಬಳ್ಳಿ ಎಲ್ಲ ಬಂದುಬಿಟ್ಟು ಅದರಲ್ಲಿ ಎಲ್ಲೋ ಹೂವೆಲ್ಲ ಆಗಿಬಿಟ್ಟಿದೆ. ಸಖತ್ತಾಗಿ ಕಾಣ್ತದೆ. ಆ್ಯಕ್ಚುಲಿ ನನಗೆ ಈ ಗದ್ದೆ, ಈ ತರಕಾರಿ, ಹಣ್ಣು ಅದೆಲ್ಲ ನೋಡೋದಂದರೆ ತುಂಬ ಇಷ್ಟ. ನಾವು ಮೊದಲು ಸಣ್ಣದಿರುವಾಗ ಕೆಲವೊಂದು ತರಕಾರಿ ಹಾಕ್ತಾಯಿದ್ವಿ. ಬಸಳೆ ಸೊಪ್ಪು, ಹರಿವೆ, ಮೆಣಸಿನ್ಕಾಯಿ ಈ ಥರ. ಬಟ್ ಈಗ ಹಾಕಲ್ಲ. ಹಾಗೆ ಬೆಂಗಳೂರಲ್ಲಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಪಾಟಲ್ಲೆಲ್ಲ ಕೆಲವೊಂದು ತರಕಾರಿನ ನೆಡಲಿಕ್ಕೆ. ಬಟ್ ಪಾಟಲ್ಲಿ ಎಷ್ಟಾದರೂ ಅಷ್ಟೇ, ಗದ್ದೆಯಲ್ಲೆಲ್ಲಾದರೆ ತುಂಬ ಚೆನ್ನಾಗಾಗುತ್ತೆ. ಎಸ್, ನಾನು ಇವಾಗ ರಿಟರ್ನ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಇಜ್ಜ ಎಂಕ್ಲೆಲ್ಲ ಅವೇ ಕುಡ್ಲ ಒಂಜಿ ಫಂಕ್ಷನ್ ಉಂಡು. ಅವು ಬಾಡುಂಡ ಅತ್ತಿತ್ತೆ ಪಸ್ಸಂಪೋಂಡ
ಅಂದ ಐಕೋಸ್ಕರ ಮಚ್ಚಿ ಅಂದ ಬಕ ಅಂಚಿಡ್ಲ ಕಲೆತಾರ ಅಂತ ಬಕ ಅವು ಮೂಲಂಗಿ ಅತ್ತೆ ಮಧ್ಯದ ಓ ಅಂದೆ ಇರೇ ಒಂದು ಬಿತ್ತು ಕಂತು ನಡ್ಪಿನ ಹಾಂ 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 ಅಂದು ಮುಲಂಗಿ ಆಪುಂಡತ್ತೆ ಅಪ್ಪಣ್ಣ ಮುಲ್ಪ ಓ ಓಹೋ ನೆಕ್ ನೀರು ಕಮ್ಮಿಯಾ ಮೂಲಂಗಿಗೆ ಜಾಸ್ತಿಯಾ ಓ ಉರ್ದ ಬೆಂಡೆ ಟೇಸ್ಟ್ ಓಹೋ ಒಂದು ದಿವಸ ಇರೆಗ್ ಮೂಲಂಗಿ ಗೆಪ್ ಮಿತ್ತು ಬರ್ಪುಂಡತೆ ಓ ಅಂಚ ಅವನ್ ವೈಪುನೆ ಇಂಚ ಹಾಂ ಹಾಂ ವಾ ಅಂದೆ ಮೂಲಂಗಿ ಪಿಂಕ್ ಒಂದಂತೆ ಪರ್ಪಲ್ ಓ ಓ ನೆಟ್ ರೆಡ್ ಬಗ್ಗೆ ತೊಂಡತ್ತೆ ಅಪ್ಪಂಡ ಓಹೋ ಹೋ ಆವಾ ನೆಕ್ಕೇನೆ ನೀರು ನೋಡಿ ಅವರು ಈ ಬೀಜ ಹಾಕೋದಂತ ಹೇಳಿದರು. ಈ ಬೀಜ ಹಾಕಿ ಈ ಥರ ನೆಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ. ಊರಲ್ಲಿ ಈ ಥರ ಒಂದು ಗದ್ದೆ ಇರಬೇಕಪ್ಪ. ಬೇಕಾದದ್ದು ನಮಗೆ ಯಾವ್ದು ಬೇಕೋ ಅದನ್ನು ಹಾಕಿ ಮನೆಯಲ್ಲೇ ಅಂದರೆ ನಾವೇ ನೆಟ್ಟು ನಾವೇ ಬೆಳೆಸಿ ನಾವೇ ತಿನ್ಬೋದು. ಯಾಕಂದರೆ ಮಾರ್ಕೆಟಲ್ಲಿ ಕೆಲವೊಂದು ತುಂಬ ಕೆಮಿಕಲ್ ಹಾಕಿ ಫ್ರೂಟ್ಸ್ ವೆಜಿಟೇಬಲ್ಸ್ನ ಮಾರ್ತಾರೆ. ಸೊ ಈಗ ಯಾವ ಥರ ಆಗಿದೆ ಅಂದರೆ ಮನೆಯಲ್ಲೇ ನಾವೇ ಬೆಳೆಸಿ ತರಕಾರಿ ಫ್ರೂಟ್ಸ್ನ ತಿನ್ನೋ ಥರ ಆಗಿಬಿಟ್ಟಿದೆ ಇವಾಗ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.